ಶುಭ ಸುಪ್ರಭಾತಗಳು ವಿದ್ಯಾರ್ಥಿಗಳೇ. ಇವತ್ತು 3ನೇ ಸೆಮ್ಮಲ್ಲಿ ಇರುವಂತಹ 2ನೇ ಯೂನಿಟ್ನ ಮತ್ತೊಂದು ಪಾಠವಾದಂತಹ ತಾಳಿಕೋಟೆಯ ಕದನ ಅನ್ನು ಕುರಿತು ಹೆಚ್ಚಿನ ಮಾಹಿತಿಯನ್ನು ಇವತ್ತಿನ ತರಗತಿಯಲ್ಲಿ ಪಡೆಯೋಣ. ವಿಜಯನಗರ ಇತಿಹಾಸದ ವೈಭವವನ್ನು ನೋಡಿದ್ರಿ, ವಿಜಯನಗರ ಇತಿಹಾಸದಲ್ಲಿ ಉಂಟಾದಂತಹ ಕಲಾ ವಾಸ್ತುಶಿಲ್ಪ ಬೆಳವಣಿಗೆ ಪ್ರಗತಿಯನ್ನು ನೋಡಿದ್ರಿ, ಹಾಗೆ ವಿಜಯನಗರವನ್ನು ಆಳಿದ ಮಹಾನ್ ಅರಸರ ಬಗ್ಗೆ ಹಿಂದಿನ ಪಾಠಗಳಲ್ಲಿ ತಿಳ್ಕೊಂಡಿದ್ದೀರಿ. ಇವತ್ತಿನ ಪಾಠದಲ್ಲಿ ವಿಜಯನಗರ ಅರಸರು ಕಾಲದಲ್ಲಿ ಅಂತಿಮವಾದಂಥ ಒಂದು ಮಹಾನ್ ಯುದ್ಧ ನಡೀತು. ಆ ಯುದ್ಧವನ್ನ ತಾಳಿಕೋಟೆಯ ಕದನ ಎಂದು ಕರೆಯುತ್ತಾರೆ. ಇದು ಕ್ರಿಸ್ತ ಶಕ 1565ರಲ್ಲಿ ಜರುಗಿದಂತಹ ಒಂದು ಯುದ್ಧ ಆಗಿತ್ತು. ಈ ಯುದ್ಧದಿಂದ ವಿಜಯನಗರ ಅಸ್ತಂಗತವಾಗಿ ಮುಂದೆಂದು ಹಿಂದೂ ಸಾಮ್ರಾಜ್ಯ ದಕ್ಷಿಣ ಭಾರತದಲ್ಲಿ ತಲೆ ಎತ್ತದಂತೆ ಆಯಿತು. ಇದರ ಬಗ್ಗೆ ಮಾಹಿತಿಯನ್ನು ಪಡೆಯೋಣ. ಬನ್ನಿ ಮಕ್ಕಳೇ, ಇಂದಿನ ವಿಡಿಯೋ ಪಾಠ ತಾಳಿಕೋಟೆಯ ಕದನ. ತಾಳಿಕೋಟೆ ಕದನ ಜನವರಿ 26, 1565ರಲ್ಲಿ ಜರುಗಿತು. ವಿದ್ಯಾರ್ಥಿಗಳೇ, ಇಲ್ಲಿ ಎರಡು ಪಕ್ಷಗಳಿವೆ. ಒಂದು ವಿಜಯನಗರ, ಮತ್ತೊಂದು ದಕ್ಷಿಣದ ಸುಲ್ತಾನರುಗಳು ಮಾಡಿಕೊಂಡಂತ ಒಂದು ಒಕ್ಕೂಟ ಸೈನ್ಯ ಎರಡಿವೆ. ದಕ್ಷಿಣ ಭಾರತದ ಸುಲ್ತಾನರುಗಳ ಒಂದು ಒಕ್ಕೂಟ ಜೊತೆಗೆ ವಿಜಯನಗರ, ಎರಡೂ ಪಕ್ಷಗಳ ನಡುವೆ ನಡೆದಂತಹ ಒಂದು ಯುದ್ಧ ಇದಾಗಿತ್ತು. ಈಗಿನ ಬಿಜಾಪುರದಿಂದ ಸುಮಾರು 80 ಕಿಲೋಮೀಟರ್ ದೂರದಲ್ಲಿರುವಂತಹ ಐತಿಹಾಸಿಕ ಸ್ಥಳವೇ ತಾಳಿಕೋಟೆ. ಈ ಯುದ್ಧದಲ್ಲಿ ವಿಜಯನಗರ ಸಾಮ್ರಾಜ್ಯ ಪತನಗೊಂಡು ದಕ್ಷಿಣ ಭಾರತದ ಕೊನೆಯ ಹಿಂದೂ ಸಾಮ್ರಾಜ್ಯವೂ ಕೂಡ ಕೊನೆಗೊಂಡು ಅನ್ನೋದು ನಮಗೆ ತಿಳಿದು ಬರುವಂತಹ ಮಾಹಿತಿ. ಇದರಲ್ಲಿ ಏನಾಯಿತು? ದಕ್ಷಿಣ ಭಾರತದ ಸುಲ್ತಾನರು ಭಾರೀ ವಿಜಯವನ್ನು ಸಾಧಿಸಿದ್ರು. ಆದರೆ ಅದರ ಮುಂದಕ್ಕೆ ಏನಾಯಿತು, ಪರಿಣಾಮ ಏನು ಉಂಟಾಯಿತು, ಇದರಲ್ಲಿ ಇದ್ದಂತಹ ಸೈನಿಕರ ವ್ಯವಸ್ಥೆ ಏನಾಯಿತು, ನಂತರ ಹಂಪಿಯಂತಹ ಮಹಾನ್ ಪಟ್ಟಣಗಳು ಅವನತಿ ಹೊಂದಿ ಅದೆಲ್ಲ ನಾಶವಾಗುವುದಕ್ಕೆ ಹೇಗೆ ಕಾರಣವಾಯಿತು ಅನ್ನೋದನ್ನ ವಿವರವಾಗಿ ತಿಳಿಯೋಣ. ಅಚ್ಯುತರಾಯನ ತರುವಾಯ ವಿಜಯನಗರ ಸಿಂಹಾಸನವನ್ನೇರಿದ ರಾಮರಾಯ ಅನೇಕ ಇತಿಹಾಸ ತಜ್ಞರ ಪ್ರಕಾರ ನೆರೆಯ ಬಹಮನಿ ಸುಲ್ತಾನರುಗಳ ವ್ಯವಹಾರದಲ್ಲಿ ಆಂತರಿಕ ಹಸ್ತಕ್ಷೇಪ ಮಾಡ್ತಾ ಇದ್ದ. ಇದು ಮೂಲ ಕಾರಣ ಎಂದು ಹೇಳಲಾಗಿದೆ. ವಿದ್ಯಾರ್ಥಿಗಳೇ, ದಯವಿಟ್ಟು ಬರ್ಕೋಬೇಕು ವಿದ್ಯಾರ್ಥಿಗಳು. ರಾಜಕೀಯವಾಗಿ ಹಸ್ತಕ್ಷೇಪ ಮಾಡ್ದ, ಪಕ್ಕದ ಸುಲ್ತಾನರುಗಳ ಉತ್ತರಾಧಿಕಾರದ ವಿಷಯದಲ್ಲಿ ತಲೆ ಹಾಕ್ತಾ ಇದ್ದ, ಹಾಗೆಯೇ ತನ್ನ ಒಂದು ವಿಷಯವನ್ನ ವಿಚಾರಧಾರೆಯನ್ನ ಸುಲ್ತಾನರುಗಳ ಮೇಲೆ ಹೇರ್ತಾ ಇದ್ದ, ಆಂತರಿಕವಾಗಿ ಅವರ ವಿಷಯದಲ್ಲಿ ಹೆಚ್ಚು ಹಸ್ತಕ್ಷೇಪ ಮಾಡ್ತಾ ಇದ್ದ ಅಂತ ಹೇಳ್ತಾ ಇತಿಹಾಸ. ಹಾಗೆ ಇವನು ಮಾಡ್ತಾ ಇದ್ದಂತ ಈ ಹಸ್ತಕ್ಷೇಪದ ವ್ಯವಹಾರ ಇವನಿಗೆ ಪ್ರಾರಂಭಿಕವಾಗಿ ಬಹಳಷ್ಟು ವಿಜಯವನ್ನ ದಾಖಲಿಸಿಕೊಡ್ತು. ಕೆಲವೊಂದಷ್ಟು ಒಳ್ಳೇದಾಯ್ತು ವಿಜಯನಗರ ಸಾಮ್ರಾಜ್ಯಕ್ಕೆ. ಆದರೆ ಬರ್ತಾ ಬರ್ತಾ ಏನೋ ಜಾಸ್ತಿ ಆಯಿತು, ನಮ್ಮ ವಿಷಯದಲ್ಲಿ ಹಸ್ತಕ್ಷೇಪ ಜಾಸ್ತಿ ಆಯಿತು ಅನ್ನೋದನ್ನ ಅರಿತುಕೊಂಡಂತಹ ಸುಲ್ತಾನರು ಒಂದು ಒಕ್ಕೂಟವನ್ನ ಮಾಡಿಕೊಂಡ್ರು. ವಿಜಯನಗರ ಅರಸನನ್ನ ಹೇಗಾದರೂ ಮಣಿಸಿ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸಬೇಕು ಅಂತ ಹೇಳಿ ಎಲ್ಲಾ ಸುಲ್ತಾನರು ಒಂದಾದ್ರು. ಇದು ವಿಜಯನಗರಕ್ಕೆ ಕಡೆಯ ಮಳೆಯಾಗಿ ಪರಿಣಮಿಸಿತು ಅಂತ ಹೇಳಿ ನಾವು ಇತಿಹಾಸವನ್ನ ನೋಡ್ಬೋದು. ಇದರ ಜೊತೆಗೆ ಇನ್ನೊಂದು ಕಾರಣ ಏನಪ್ಪ, ಪ್ರಮುಖವಾದ ಕಾರಣ ಅಂತಂದ್ರೆ, ಈ ಅಳಿಯ ರಾಮರಾಯ ಅನ್ನುವಂತಹ ವಿಜಯನಗರದ ಅರಸ ಸುಲ್ತಾನರುಗಳಲ್ಲಿ ಇದ್ದಂತಹ ಒಳಜಗಳ, ಅಂದ್ರೆ ಉತ್ತರಾಧಿಕಾರಿ ಯಾರಾಗಬೇಕು, ಯಾರೋ ಮುಂದಿನ ರಾಜ ಆಗಬೇಕು ಅನ್ನೋ ಕುರಿತಂತೆ ಇದ್ದಂತಹ ಒಳಜಗಳದ ಲಾಭವನ್ನ ಪಡ್ಕೊಂಡು ಅದು ವಿಜಯನಗರಕ್ಕೆ ಅದರ ಲಾಭದ ಅನುಕೂಲತೆಗಳು ದೊರೆಯುವಂತೆ ಮಾಡಿದ್ದ. ಆದರೆ ಮುಂದೆ ಕೆಲವು ವೈವಾಹಿಕ ಸಂಬಂಧಗಳೂ ಕೂಡ ಏರ್ಪಟ್ಟಿದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಹಾಗೆ ನನಗೆ ಯಾರೂ ವೈರಿಗಳು ದಕ್ಷಿಣ ಭಾರತದಲ್ಲಿ ಇಲ್ಲ, ಎಲ್ಲಾ ಮಹಾನ್ ಸುಲ್ತಾನರುಗಳು ನನ್ನ ಕಡೆಗಿದ್ದಾರೆ ಅನ್ನುವಂತಹ ಒಂದು ತಪ್ಪು ಕಲ್ಪನೆ ನಮ್ಮ ರಾಮರಾಯನಲ್ಲಿ ಮೂಡಿಬಿಟ್ಟಿತ್ತು. ನನ್ನನ್ನ ಏನೋ ವಿಜಯನಗರವನ್ನ ಏನೂ ಮಾಡೋಕ್ಕಾಗಲ್ಲ, ನಾನು ಅವರ ಪರವಾಗಿದ್ದೀನಿ, ಅವ್ರಿಗೆ ಬೇಕಾದಾಗ ಸಹಾಯ ಮಾಡಿದ್ದೀನಿ, ನನ್ನ ರಾಜಕೀಯ ತಂತ್ರಜ್ಞಾನದ ಒಂದು ವಿಷಯವನ್ನ ಅವರಿಗೆ ಮನದಟ್ಟು ಮಾಡಿಕೊಟ್ಟಿದ್ದೇನೆ ಅನ್ನುವಂತಹ ಎಲ್ಲಾ ಸಕಾಲಿಕವಾದಂತಹ ಸಕಾರಾತ್ಮಕವಾದ ಆಲೋಚನೆಗಳಿಂದ ರಾಮರಾಯ ತುಂಬಿಕೊಂಡಿದ್ದ. ಆದರೆ ಈ ವಿಷಯ ವಿಜಯನಗರಕ್ಕೆ ಯಾವ ರೀತಿ ಕಡೆಗಣ್ಣಾಗುತ್ತೆ ಅನ್ನೋದನ್ನ ಅವನು ಯೋಚಿಸಲಿಲ್ಲ. ವಿದ್ಯಾರ್ಥಿಗಳೇ, ಈಗ ಬಹಮನಿ ಸುಲ್ತಾನರುಗಳಲ್ಲಿ ಯಾರ್ಯಾರಿದ್ರು ಏನಿದ್ರು ಅನ್ನೋದನ್ನ ನೋಡೋಣ. ಅಹಮದ್ ನಗರ, ಬೇರಾರ್ ಅಂದ್ರೆ ಹೈದರಾಬಾದಿನ ನಿಜಾಮನ ಭಾಗಕ್ಕೆ ಸೇರಿದಂತಹ ಒಂದು ಭಾಗ, ಮತ್ತು ಬಿಜಾಪುರ್ ಹಾಗೂ ಬೀದರ್. ಇದರ ಜೊತೆಯಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿದ್ದಂತ ಇನ್ನೊಂದು ಪ್ಲೇಸು ಗೋಲ್ಕೊಂಡ. ಇಲ್ಲಿದ್ದಂತಹ ಬಹಮನಿ ಸುಲ್ತಾನರುಗಳು ಸೇನೆ ಒಕ್ಕೂಟವನ್ನು ಮಾಡಿಕೊಂಡಿತು. ಜನವರಿ 26ನೇ ತಾರೀಕು 1565ರಲ್ಲಿ ಕೃಷ್ಣಾ ನದಿಯ ದಂಡೆಯ ಮೇಲೆ ರಕ್ಕಸ ಮತ್ತು ತಂಗಡಿ ಎಂಬ ಹಳ್ಳಿಗಳ ನಡು
ನಡುವಿನಲ್ಲಿ ಇರುವಂತ ಒಂದು ಫಸ್ಟು ಕೃಷ್ಣಾ ನದಿ, ಆಮೇಲೆ ರಕ್ಕಸ ಅನ್ನೋದೊಂದು ಊರ ಹೆಸರು, ತಂಗಡಿ ಅನ್ನುವಂಥ ಊರ ಹೆಸರು, ಅಲ್ಲಿ ಮಧ್ಯದಲ್ಲಿರುವಂತಹ ಒಂದು ಸ್ಥಳ, ಅದರ ಹೆಸರು ತಾಳಿಕೋಟೆ ಅಂತ. ಇಲ್ಲಿ ವಿಜಯನಗರ ಸೇನೆಯೊಂದಿಗೆ ಯುದ್ಧವನ್ನ ಹೂಡ್ತು. ಯಾವುದು? ಬಹಮನಿ ಸೈನ್ಯದ ಒಕ್ಕೂಟ ಅಂದ್ರೆ ಆಗ್ಲೇ ಹೇಳ್ದಂಗೆ ಬೇರಾರ್ ಇತ್ತು, ಗೋಲ್ಕೊಂಡ ಇತ್ತು, ಬಿಜಾಪುರ ಆಯಿತು, ಬೀದರ್ ಇತ್ತು, ಇವೆಲ್ಲವೂ ಸೇರಿದಂತಹ ಒಂದು ಒಕ್ಕೂಟ ಇವರ ಮೇಲೆ ಯುದ್ಧವನ್ನ ಹೂಡ್ತು. ಇಂತಹ ಒಕ್ಕೂಟದ ಸಮರ ಆ ಕಾಲಕ್ಕೆ ಅಂದರೆ ವಿಜಯನಗರದ ಮಧ್ಯಯುಗಿನ ಕಾಲಕ್ಕೆ ಒಂದು ಅಪರೂಪ ಅಂತಲೇ ಹೇಳ್ಬೋದು. ಯಾಕೆಂದರೆ ಚಿಕ್ಕ ಪುಟ್ಟ ಸಾಮ್ರಾಜ್ಯಗಳು, ಪಾಳೆಗಾರ ಸಾಮ್ರಾಜ್ಯಗಳು ಇದ್ದಂಥ ಕಾಲದಲ್ಲಿ ಎಲ್ಲವೂ ಸೇರಿ ಒಂದುಗೂಡಿ ಒಕ್ಕೂಟ ರಚಿಸಿಕೊಂಡು ಇನ್ನೊಬ್ಬ ವಿಜಯ ಅರಸರ ಮೇಲೆ ಯುದ್ಧ ಮಾಡಿದ್ದು ಅಪರೂಪದ ಒಂದು ಪ್ರಸಂಗ ಆಗಿತ್ತು. ಇರಲಿ, ಸುಲ್ತಾನರ ಸೇನೆಯಲ್ಲಿ 80,000 ಪದಾತಿ ದಳ ಇತ್ತು, 30,000 ಅಶ್ವಸೇನೆ ಇತ್ತು. ಆದರೆ ವಿಜಯನಗರ ಸೇನೆಯಲ್ಲಿ 140,000 ಪದಾತಿ ದಳ ಇತ್ತು, 10,000 ಅಶ್ವದಳದ ಸೈನಿಕರಿದ್ರು ಅಂತ ಹೇಳಿ ನಮಗೆ ಇತಿಹಾಸದಿಂದ ತಿಳಿದು ಬರುತ್ತೆ. ವಿದ್ಯಾರ್ಥಿಗಳೇ, ಎರಡೂ ಸೈನ್ಯದಲ್ಲಿ ಗಜಪಡೆ ಇತ್ತು. ಗಜಪಡೆ ನಿಮಗೆ ಗೊತ್ತಿರುವಂತೆ ಯುದ್ಧದಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇತ್ತು. ಈ ಯುದ್ಧ ತುಂಬಾ ಘೋರವಾದ, ಅಲ್ಪಾವಧಿಯಲ್ಲೇ ಮುಗಿದು ಹೋದ. ಆದರೆ ವಿಜಯನಗರಕ್ಕೆ ಅಸ್ತಂಗತವಾಗುವುದಕ್ಕೆ ಪ್ರಮುಖ ಕಾರಣವಾದಂಥ ಯುದ್ಧ ಆಗಿತ್ತು. ಯಾಕಪ್ಪ ಅಂದರೆ ಕಲ್ಲು ಬಂಡೆಗಳ ನಡುವೆ. ವಿಜಯನಗರ ಸಾಮ್ರಾಜ್ಯ, ಹಂಪಿಯನ್ನು ನೀವು ಹಿಂದೆ ಪ್ರಾತ್ಯಕ್ಷಿಕೆಯಲ್ಲಿ ನೋಡಿದ್ದೀರಾ. ಕಲ್ಲು ಬಂಡೆಗಳಿರುವಂತಹ ಜಾಗ. ಕಲ್ಲು ಬಂಡೆಗಳ ನಡುವೆ ತೋಪುಗಳ ಮೇಲೆ ಹಲ್ಲೆ ನಡೆಸಿ, ಬಾರಿ ಹಲ್ಲೆ ನಡೆಸಿ ವಿಜಯನಗರ ಸೈನ್ಯದ ಮುಂಭಾಗದಲ್ಲಿದ್ದಂಥ ಪದಾತಿ ಸೈನಿಕರನ್ನ ಈ ಬಹಮನಿ ಒಕ್ಕೂಟದ ಸೇನೆ ಹಣ್ಣುಗಾಯಿ ನೀರ್ಗಾಯಿ ಮಾಡ್ತು ಅಂತ ಹೇಳಿ ಆಗಿನ ಕಾಲಕ್ಕೆ ಇರುವಂತಹ ಇತಿಹಾಸದ ದಾಖಲೆಗಳಿಂದ ತಿಳಿಬಹುದು. ಅದರಲ್ಲೇ ಫಿರಂಗಿಗಳ ಮೂಲಕವೂ ಕೂಡ ಯುದ್ಧ ಮಾಡಲಾಯಿತು. ಫಿರಂಗಿಗಳು ಯಾವಾಗ ಬಳಕೆಯಾಯಿತೋ ಯುದ್ಧದಲ್ಲಿ ಪಾಲ್ಗೊಂಡಿದ್ದಂತಹ ಅಶ್ವಗಳು, ಗಜಪಡೆ, ಎತ್ತುಗಳು, ಎಲ್ಲಾ ಪ್ರಾಣಿಗಳು ಹೆದರಿಕೊಂಡ್ವು, ದಿಕ್ಕಾಪಾಲಾಗಿ ಓಡೋದಕ್ಕೆ ಶುರು ಮಾಡಿದ್ವು. ತಮ್ಮ ಸೈನಿಕರ ಮೇಲೆಯೇ ಅಶ್ವಗಳು ಹರಿದು ಹೋದ್ವು. ಗಜಪಡೆಗಳು ಯಾವುದೇ ದಿಕ್ಕಿನಿಂದ ಶಬ್ದ ಬಂದರೂ ಆ ದಿಕ್ಕಿಗೆ ವಿರುದ್ಧವಾಗಿ ಓಡುವಂಥ ಕೆಲಸವನ್ನು ಮಾಡಿಬಿಟ್ವು. ಹೀಗಾಗಿ ವಿಜಯನಗರ ಅರಸರ ಪದಾತಿ ಸೇನೆ, ಹಿಂದೆ ಇದ್ದಂತಹ ಅಶ್ವಸೇನೆ, ಅದರ ಹಿಂದೆ ಇದ್ದಂತಹ ಗಜಪಡೆ ಎಲ್ಲವೂ ಕೂಡ ದಿಕ್ಕಾಪಾಲಾಗಿ ಓಡುವಂತಹ ಒಂದು ಚಿತ್ರಣ ಆಯಿತು. ಹಾಗೆಯೇ ವಿಜಯನಗರ ಸೇನೆ ಯಾವಾಗ ಪಲಾಯನ ಮಾಡೋದಕ್ಕೆ ಶುರು ಮಾಡ್ತೋ, ಯಾವಾಗ ದಿಕ್ಕಾಪಾಲಾಗಿ ಓಡೋದಕ್ಕೆ ಶುರು ಮಾಡ್ತೋ, ಬಹಮನಿ ಒಕ್ಕೂಟದ ಸೇನೆ ಮುಂದೆ ಮುಂದುವರ್ಕೊಂಡು ರಾಮರಾಯನ ಶಿರಶ್ಛೇದವನ್ನು ಮಾಡ್ತು ಅಂತ ಹೇಳಿ ನಮಗೆ ದಾಖಲೆಗಳು ತಿಳಿಸುತ್ತವೆ. ಅಂದರೆ ರಾಮರಾಯ ಯುದ್ಧದ ಆ ಕಾಲಕ್ಕಾಗಲೇ ಅವನು ವಯೋವೃದ್ಧನಾಗಿದ್ದ ಅಂತ ಹೇಳುತ್ತೆ. 85 ವರ್ಷ ದಾಟಿ ಬಿಟ್ಟಿತ್ತು ಅವನಿಗೆ ಅಂತ ಕೂಡ ಒಂದು ಇತಿಹಾಸದ ದಾಖಲೆ ಹೇಳುತ್ತೆ. ಇರಲಿ, ಅವನು ಯುದ್ಧದಲ್ಲಿ ಮುಂಚೂಣಿಯಲ್ಲಿದ್ದ, ತನ್ನ ಸೈನಿಕರನ್ನ ಪ್ರಚೋದನೆ ಮಾಡಿ ಮುಂದಕ್ಕೆ ಹೋಗುವಂತೆ ಪ್ರೋತ್ಸಾಹ ಮಾಡ್ತಾ ಕೂತಿದ್ದ. ಸೊ ಇಂತಹ ಒಬ್ಬ ವಿಜಯನಗರದ ನಾಯಕ ಯಾವಾಗ ಸೋತು ಬಿಟ್ನೋ, ಸತ್ತು ಹೋದ್ನೋ, ಶಿರಶ್ಛೇದನಕ್ಕೆ ಒಳಗಾದ್ನೋ, ಆಗ ಸೈನಿಕರ ಜಂಗಾಬಲವೇ ಉಡುಗಿ ಹೋಯ್ತು. ಏನ್ ಮಾಡಬೇಕು ಅಂತ ಸೈನಿಕರಿಗೆ ಗೊತ್ತಾಗ್ಲಿಲ್ಲ. ಆಗ ಅವರು ತಮ್ಮ ಎಲ್ಲ ಸೇನೆಯ ವಿವರಗಳನ್ನು ಬಿಟ್ಟು ತಾವು ತಮ್ಮ ಜೀವವನ್ನು ಸಂರಕ್ಷಿಸಿಕೊಳ್ಳುವ ಸಲುವಾಗಿ ಓಡಿ ಹೋದ್ರು ಅಂತ ಹೇಳಿ ಇತಿಹಾಸ ಹೇಳುವಂಥದ್ದು. ಆಯ್ತಪ್ಪ, ಇದೆಲ್ಲ ಕಾರಣಗಳಾಯಿತು, ಇದು ಯುದ್ಧದ ಬಗ್ಗೆ ಆಯಿತು. ಯುದ್ಧ ನಂತರ ಏನಾಯಿತು ಅಂತ ನೋಡೋಣ. ಯುದ್ಧ ನಂತರ ಭಾರತದಲ್ಲಿ ಮಹಾನ್ ಹಿಂದೂ ಸಾಮ್ರಾಜ್ಯವೊಂದು ಅಸ್ತಂಗತವಾಯಿತು. ವಿಜಯನಗರ ಹೆಸರಿಲ್ಲದಂತಾಯಿತು. ಕೊನೆಗೆ ವಿಜಯೋನ್ಮತ್ತವಾದಂತಹ ಸುಲ್ತಾನರ ಸೇನೆ, ಹಾಗೆಯೇ ಕಳ್ಳಕಾಕರು, ಕಾಡು ನಿವಾಸಿಗಳು, ಆದಿವಾಸಿಗಳು, ಅಲ್ಲಿದ್ದಂಥ ಇತರೆ ದರೋಡೆ ಗುಂಪುಗಳು ವಿಜಯನಗರಕ್ಕೆ ಲಗ್ಗೆ ಇಟ್ಟವು. ಈ ಹಿಂದೆ ಪಾಠದಲ್ಲಿ ನೀವು ನೋಡಿದ್ದೀರಾ, ವಿಜಯನಗರ ಸಮೃದ್ಧವಾಗಿತ್ತು. ಚಿನ್ನ, ಬೆಳ್ಳಿಯನ್ನ ರಸ್ತೆಗಳಲ್ಲಿ ಮಾರ್ತಾ ಇದ್ರು, ಮುತ್ತುಗಳನ್ನ ಸೇರುಗಳ ಲೆಕ್ಕದಲ್ಲಿ ಕೊಡ್ತಾ ಇದ್ರು ಅಂತ ನಾನು ನಿಮಗೆ ಹೇಳಿದ್ದೆ. ಸೊ ಅಂತಹ ಎಲ್ಲ ವೈಭವೋಪೇತವಾದ ಹಂಪಿಯ ನಗರ ಅಥವಾ ವಿಜಯನಗರದ ಇತರ ಪಟ್ಟಣಗಳು ಲೂಟಿಗೆ ಒಳಗಾದವು. ಲೂಟಿ, ದರೋಡೆ, ಕಗ್ಗೊಲೆ, ಸುಲಿಗೆ ಅವ್ಯಾಹತವಾಗಿ ಸುಮಾರು 1 ವರ್ಷಗಳ ಕಾಲ ನಡೆಯಿತು ಅಂತ ಹೇಳ್ತಾರೆ. ಕೊಡಲಿಯಿಂದ, ಕತ್ತಿಯಿಂದ, ಗಡಾರಿಗಳಿಂದ, ಸುತ್ತಿಗೆಯಿಂದ ನಗರವನ್ನ ಲೂಟಿ ಮಾಡಲಾಯಿತು ಅಂತ ಹೇಳ್ತಾರೆ. ಹಾಗೆಯೇ ನಗರವನ್ನ ಹಾಳುಗೆಡವಿದ ನಂತರ ಇಡೀ ನಗರವನ್ನ ಬೆಂಕಿ ಹಚ್ಚಿ ಹಾಳು ಮಾಡಲಾಯಿತು ಅಂತ ಕೂಡ ಇತಿಹಾಸ ಹೇಳುತ್ತೆ. ಆದರೆ ಈ ವಿಜಯನಗರ ಮುಂದೆಂದೂ ತಲೆ ಎತ್ತದಷ್ಟು ಅವಸಾನಕ್ಕೆ ಈ ಯುದ್ಧದಿಂದ ಒಳಗಾಯಿತು. ಆದರೂ ವಿಜಯನಗರದ ಕಡೆಯ ಅರಸರು ಬಿಡಲಿಲ್ಲ. ಪೆನುಗೊಂಡೆ, ಈಗಿನ ಆಂಧ್ರ ಪ್ರದೇಶದಲ್ಲಿದೆ ವಿದ್ಯಾರ್ಥಿಗಳೇ, ಇದನ್ನ ಒಂದು 2ನೇ ರಾಜಧಾನಿಯಾಗಿ ಮಾಡಿಕೊಂಡು ರಾತ್ರೋರಾತ್ರಿ ಹಂಪಿಯನ್ನು ಬಿಟ್ಟು ಪೆನುಗೊಂಡೆಯನ್ನು ಸೇರ್ಕೊಂಡು ಪೆನುಗೊಂಡೆಯ ಮೂಲಕ ವಿಜಯನಗರ ಸಾಮ್ರಾಜ್ಯವನ್ನು ಮತ್ತೆ ಮೇಲೆತ್ತುವಂಥ ಪ್ರಯತ್ನವನ್ನ ಕೆಲವು ಅರಸರು ಮಾಡಿದ್ರು. ಅದರಲ್ಲೂ ವಿಶೇಷವಾಗಿ ರಾಮರಾಯನ ಅಳಿಯ ಹಾಗೂ ಅವನ ನಂತರ ಬಂದಂಥ ತಿರುಮಲ
ಇವರ ನಡುವೆ ಮತ್ತೆ ಉತ್ತರಾಧಿಕಾರಕ್ಕಾಗಿ ಕಾಳಗ ಏರ್ಪಡ್ತು. ಆದರೂ ತಿರುಮಲನ ಪ್ರಯತ್ನ ಯಶಸ್ವಿಯಾಗಲಿಲ್ಲ. ಮತ್ತೆ 6 ವರ್ಷ ಆತ ಇದೇ ರೀತಿ ಹೊಡೆದಾಟ ಮಾಡಬೇಕಾಯಿತು. ಈ 6 ವರ್ಷದಲ್ಲಿ ವಿಜಯನಗರ ಪೆನುಗೊಂಡೆಯಲ್ಲಿ ಏನು ಸ್ಥಾಪನೆಯಾಗಿತ್ತು ಅಲ್ಲಿ ಬಹಳಷ್ಟು ಅರಾಜಕತೆ ಉಂಟಾಯಿತು. ಯಾಕೆಂದ್ರೆ ಯಾವುದೇ ಒಂದು ರಾಜ್ಯವನ್ನ ಮುನ್ನಡೆಸಬೇಕಾದ್ರೆ ಸಮರ್ಥ ನಾಯಕತ್ವ ಬೇಕು ವಿದ್ಯಾರ್ಥಿಗಳೇ. ನಾಯಕನೇ ಇಲ್ಲ, ನಾಯಕ ಅಪ್ರಯೋಜಕನಾಗಿದ್ದಾನೆ ಅಥವಾ ಅವನ ಸರಿಯಾದ ನಿರ್ಧಾರಗಳನ್ನು ತಗೋತಾ ಇಲ್ಲ ಅಂದಾಗ ಅಲ್ಲಿ ಅರಾಜಕತೆ ತಾಂಡವವಾಡೋದು ನಿಮಗೆ ಗೊತ್ತಿರುವಂಥದ್ದು. ಅದಲ್ಲದೆ ರಾಮರಾಯನ ಕಾಲದಲ್ಲಿ ತುಂಬಾ ಇಂಪಾರ್ಟೆಂಟ್ ಆದ ಹುದ್ದೆಗಳಿಗೆ ನೇಮಿಸಲ್ಪಟ್ಟಂತಹ ಅವನ ಹತ್ತಿರದೇ ಸಂಬಂಧಿಕರೇ ಅವನ ನಂತರದಲ್ಲಿ ಒಳಜಗಳವನ್ನು ಪ್ರಾರಂಭಿಸಿದ್ರು. ಆಮೇಲೆ ಕೆಲವರು ಅಸಂತುಷ್ಟರಾಗಿದ್ದರು, ಸಾಮ್ರಾಜ್ಯಕ್ಕೆ ನಿಷ್ಠೆ ತೋರ್ತಾ ಇರಲಿಲ್ಲ, ತಮ್ಮದೇ ಆದ ಸ್ವತಂತ್ರವನ್ನು ಘೋಷಿಸಿಕೊಳ್ಳೋಕೆ ರೆಡಿಯಾಗಿದ್ರು. ಇಂಥವರು ದಂಗೆ ಎದ್ದು ಬಿಟ್ರು. ಹಿಂದೆ ಬಂದಿದ್ದಂಥ ಪಾಳೆಗಾರಿ ಪದ್ಧತಿ ಈಗ ಅವರಿಗೆ ಹೆಚ್ಚು ಉಪಕಾರಿ ಆಗಕ್ಕೆ ಶುರುವಾಯಿತು. ಅವರು ನಾವೇ ರಾಜರು, ನಾವು ಸ್ವತಂತ್ರರು, ವಿಜಯನಗರಕ್ಕೆ ಕಪ್ಪ ಕಾಣಿಕೆಗಳನ್ನ ಕೊಟ್ಟು ವಾರ್ಷಿಕವಾಗಿ ತಮ್ಮ ವಿಷಯದಲ್ಲಿ ವಿಜಯನಗರಕ್ಕೆ ನಿಷ್ಠೆ ತೋರ್ತಾ ಇದ್ದವರು ವಿಜಯನಗರದಿಂದ ಆಚೆ ಬರುವಂತಹ ಕೆಲಸವನ್ನ ಈಗ ಮಾಡಿದ್ರು. ನಾವು ಸ್ವತಂತ್ರರು, ನಾವು ಯಾರಿಗೂ ಅಧೀನರಲ್ಲ ಅಂತ ಹೇಳುವುದಕ್ಕೆ ಶುರು ಮಾಡಿದ್ರು. ಹೀಗಾಗಿ ಈಗಿನ ತಮಿಳುನಾಡಿಗೆ ಸೇರಿದಂಥ ಜಿಂಜೈ, ಮಧುರೈ, ತಂಜಾವೂರಿನ ನಾಯಕರು ಫಸ್ಟ್ ತಮ್ಮ ಸ್ವತಂತ್ರವನ್ನ ಘೋಷಿಸಿಕೊಂಡು ವಿಜಯನಗರ ಅರಸರಿಂದ ದೂರವಾಗಲು ಪ್ರಾರಂಭಿಸಿದರು. ಹಾಗೆ ಬಿಜಾಪುರದಲ್ಲಿ ನಂತರದಲ್ಲಿ ಬೇರೆಯ ಬೀದರ್, ಗುಲ್ಬರ್ಗಾದಲ್ಲಿ ಬಹಮನಿ ಸುಲ್ತಾನರ ಆಳ್ವಿಕೆ ಏನಿತ್ತು ಅಲ್ಲಿದ್ದಂತಹ ಸಣ್ಣ ಪುಟ್ಟ ಪಾಳೆಗಾರರು ಸಹ ಸ್ವತಂತ್ರವನ್ನ ಘೋಷಿಸಿಕೊಂಡ್ರು. ಹೀಗಾಗಿ ಮೈಸೂರು, ಕೆಳದಿ ಮುಂತಾದ ಸ್ಥಳಗಳಲ್ಲಿದ್ದಂತಹ ಸಾಮಂತ ಅರಸರು ವಿಜಯನಗರದಿಂದ ಸ್ವತಂತ್ರ ಘೋಷಿಸಿಕೊಂಡ್ರು. ಇದು ವಿಜಯನಗರದ ಅವನತಿಗೆ ಮತ್ತೊಂದು ಮೂಲಭೂತವಾದಂತಹ ಕಾರಣವಾಗಿತ್ತು. ನಂತರದಲ್ಲಿ ವಿಜಯನಗರ ಅರಸರಿಗೆ ನಿಷ್ಠೆಯಿಂದ ಇದ್ದಂತಹ ಎಲ್ಲಾ ಸ್ವತಂತ್ರ ಅರಸರು ಮತ್ತೆ ಛಿದ್ರವಾಗಿ ಚಿಕ್ಕ ಚಿಕ್ಕ ಹೋಳುಗಳಾಗಿ ಹೋದ್ರು. ಈ ಒಂದು ಸಂದರ್ಭದಲ್ಲಿ ನಮ್ಮ ಮೈಸೂರು ಸಂಸ್ಥಾನ, ಕೆಳದಿ ನಾಯಕರು, ಚಿತ್ರದುರ್ಗದ ನಾಯಕರು, ಐಗೂರು ನಾಯಕರು, ಚನ್ನಪಟ್ಟಣದ ನಾಯಕರು ಮೊದಲಾದವರು ಸಣ್ಣ ಸಣ್ಣ ರಾಜ್ಯಗಳಲ್ಲಿ ಸ್ವತಂತ್ರರಾಗಿ ತಲೆ ಎತ್ತಿದ್ರು. ಇದು ಮುಂದೆ ನಮ್ಮ ವಿಜಯನಗರ ಮುಂದೆಂದೂ ಇಲ್ಲ, ಅದು ಇತಿಹಾಸದ ಪುಟಗಳನ್ನು ಸೇರಿ ಹೋಗಿದೆ ಅಂತ ಹೇಳಿ ಆಗುವಂತೆ ಕಾರಣವಾಯಿತು. ಇದೆಲ್ಲ ಏನೇ ಇದ್ರು ಸೋಲಿಗೇನು ಕಾರಣ? ಇಷ್ಟೊಂದು ದೊಡ್ಡ ಸೇನೆ ಇತ್ತು, ಪದಾತಿ ಇತ್ತು, ಅಶ್ವದಳ ಇತ್ತು, ಗಜದಳ ಇತ್ತು, ತುಂಬಾ ತರಬೇತಿ ಹೊಂದಿದಂತಹ ಸೈನಿಕರಿದ್ರು. ಯಾಕೆ ವಿಜಯನಗರ ಸೇನೆ ತಾಳಿಕೋಟೆ ಯುದ್ಧದಲ್ಲಿ ಸೋಲ್ತು ಅನ್ನೋದನ್ನ ನೋಡೋಣ. ವಿಜಯನಗರದ ಸೋಲಿಗೆ ಬಹಳಷ್ಟು ವಿಚಾರಧಾರೆಗಳು ಇತಿಹಾಸಕಾರರಿಂದ ಬಂದಿದೆ. ಆದರೆ ಯುದ್ಧದ ಸಮಯದಲ್ಲಿ ವಿಜಯನಗರಕ್ಕೆ ಭೇಟಿ ಕೊಟ್ಟಿದ್ದಂತಹ ಯುರೋಪಿಯನ್ ಪ್ರವಾಸಿ ಬರಹಗಳಲ್ಲಿ ಕೆಲವು ವಿಷಯಗಳು ನಮಗೆ ಕಂಡುಬರುತ್ತೆ ವಿದ್ಯಾರ್ಥಿಗಳೇ. ಯಾಕೆಂದರೆ ಪ್ರವಾಸಿಗರು ಆ ಕಾಲದಲ್ಲಿ ಭಾರತಕ್ಕೆ ಬಂದಾಗ ತಾವೇನು ಕಂಡ್ರೋ, ತಾವೇನು ಕೇಳಿದ್ರೋ, ತಾವೇನು ನೋಡಿದ್ರೋ ಅದನ್ನು ದಾಖಲಿಸಿರೋದ್ರಿಂದ ಇದನ್ನು ನಂಬೋದು. ಹಾಗಾಗಿ ಒಂದು ವಾದ ಹೀಗೂ ಇದೆ. ವಿಜಯನಗರ ಸೇನೆಯಲ್ಲಿ ಅಶ್ವಾರೋಹಿಗಳು ಕಡಿಮೆ ಇದ್ರು, ಗಜಾರೋಹಿಗಳು ಕಡಿಮೆ ಇದ್ರು, ಸೇನೆಯ ಮುನ್ನಡೆ ನಿಧಾನವಾಗಿತ್ತು. ಆದರೆ ಇದಕ್ಕೆ ವಿರುದ್ಧವಾಗಿ ಪರ್ಷಿಯಾದಿಂದ ಕುದುರೆಗಳನ್ನ ತರಿಸ್ಕೊಳ್ತಾ ಇದ್ದಂಥ ಬಹಮನಿ ಸುಲ್ತಾನರ ಸೇನೆಯಲ್ಲಿ ಚತುರವಾಗಿ ಓಡಾಡುವಂತಹ, ವೇಗವಾಗಿ ಯುದ್ಧ ಭೂಮಿಯನ್ನು ದಾಟುವಂತಹ ಸಶಸ್ತ್ರವಾದಂತಹ ಕುದುರೆಗಳ ಮೇಲೆ ಇದ್ದಂತಹ ಅಶ್ವಾರೋಹಿಗಳು ಗೆಲುವನ್ನು ತಂದುಕೊಟ್ರು. ಇವರು ವಿಜಯನಗರದ ಅಶ್ವಾರೋಹಿಗಳಿಗಿಂತ ಹೆಚ್ಚು ತರಬೇತಿ ಹೊಂದಿದ್ರು, ಶೀಘ್ರವಾಗಿ ಹೋಗ್ತಾ ಇದ್ರು, ಹಾಗೆಯೇ ಬಹಳಷ್ಟು ಯುದ್ಧ ವಿಷಯಗಳಲ್ಲಿ ನಿಪುಣರಾಗಿದ್ರು ಅನ್ನುವಂತಹ ಮಾಹಿತಿ ನಮಗೆ ಗೊತ್ತಾಗುತ್ತೆ. ಇದು ಒಂದು ಕಾರಣ. ಇನ್ನೊಂದು ಕಾರಣ ಹೇಳ್ತಾ ಇದೆ, ರಾಮರಾಯವೂ ಸೇರಿದಂತೆ ನಾನು ಆಗಲೇ ಹೇಳಿದೆ, ಸುಮಾರು ಸೇನಾ ದಂಡನಾಯಕರು ವಯೋವೃದ್ಧರಾಗಿದ್ರು, ತುಂಬಾ ಏಜ್ಡ್ ಆಗಿದ್ರು. ಅವರಿಗೆ ಯುದ್ಧದಲ್ಲಿ ಯುವ ಉತ್ಸಾಹಿ ತರುಣರು ಬೇಕಾಗಿತ್ತು, ಅದು ಇರಲಿಲ್ಲ. ಹಾಗಾಗಿ ವಿಜಯನಗರ ಸೋಲ್ತು ಅಂತ ಹೇಳುವಂಥದ್ದು. ಮತ್ತೆ ಮೂರನೇದು, ವಿಜಯನಗರ ಕಾಲಾಳುಗಳು, ಪದಾತಿ ಅಂತ ನಾನು ಹೇಳಿದೆ, ಅವರು ಬಿದಿರಿನಿಂದ ಮಾಡಿದಂತಹ ಬಿಲ್ಲುಗಳನ್ನು ಉಪಯೋಗಿಸಿದ್ರು. ಹಾಗೆ ಸುಲ್ತಾನರ ಸೇನೆಯಲ್ಲಿ ಉಪಯೋಗಿಸಿದಂಥವು ಕಬ್ಬಿಣದ ಬಿಲ್ಲುಗಳಿಂದ ಮಾಡಿದಂತಹದ್ದಾಗಿತ್ತು. ಚೂಪಾದ, ಅತ್ಯಂತ ಮೊನಚಾದ, ಶೀಘ್ರವಾಗಿ ನಾಟುವಂತಹ ಬಿಲ್ಲುಗಳನ್ನು ಬಹಮನಿ ಸುಲ್ತಾನರ ಸೇನೆ ಬಳಸ್ತು ಅಂತ ಹೇಳಾಗಿದೆ. ಸೊ ಹಾಗೆಯೇ ವಿಜಯನಗರದ ಈಟಿಗಳು, 7 ಅಡಿ ಉದ್ದದ ಈಟಿಗಳನ್ನ ವಿಜಯನಗರ ಅರಸರು ಬಳಸಿದರೆ ಬಹಮನಿ ಸುಲ್ತಾನರ ಸಂಯುಕ್ತ ಸೈನ್ಯ 15 ಅಡಿ ಉದ್ದದ ಈಟಿಯನ್ನು ಬಳಸ್ತಾ ಇತ್ತು. ಅಂದರೆ ಒಂದು ಬಾರಿ ಎಸೆದ್ರೆ 15 ಅಡಿ ಉದ್ದ ಹೋಗಿ ಅದು ನಾಟಿಕೊಳ್ಳುವಂತಹ ಒಂದು ಪರಿಣಿತಿಯನ್ನ ಆ ಈಟಿಗಾರರು ಹೊಂದಿದ್ರು. ಇದು ಕೂಡ ಅವರ ಸೇನೆಗೆ ವರವಾಗಿ ಪರಿಣಮಿಸಿತು ಮತ್ತು ವಿಜಯನಗರಕ್ಕೆ ತುಂಬಾ ಮಾರಕವಾಗಿತ್ತು.
ಸೊ ಇದಕ್ಕೆ ಹೇಳೋ ಇನ್ನೊಂದು ವಿಷಯ ಏನಪ್ಪ ಅಂದರೆ, ವಿಜಯನಗರದ ಸೈನಿಕರಿಗೆ ಸೇನೆಯಲ್ಲಿ ಇದ್ದಂಥ ಸೈನಿಕರಿಗೆ ದೊರೀತಾ ಇದ್ದಂತಹ ಇತರೆ ಸವಲತ್ತುಗಳು ಅಂದರೆ ಸಂಬಳಗಳಿರ್ಬೋದು, ವೇತನಗಳಿರ್ಬೋದು, ಭತ್ಯೆಗಳಿರ್ಬೋದು ಎಲ್ಲವೂ ಕೂಡ ಸಾಕಷ್ಟು ಚೆನ್ನಾಗಿತ್ತು ರಾಮರಾಯನ ಕಾಲದಲ್ಲಿ ಅಂತ ಹೇಳಿದ್ರು ಕೂಡ ವಿಜಯನಗರ ಸೇನೆಯಲ್ಲಿ ಬಹಳಷ್ಟು ಜನ ಹೊರಗಿನಿಂದ ಬಂದವರು ಇದ್ರು. ಅಂದರೆ ಫಾರ್ ಎಕ್ಸಾಂಪಲ್ ಟರ್ಕಿಸ್ತಾನದಿಂದ ಬಂದವರು ಇದ್ರು, ಯುರೋಪಿಯನ್ ಸೈನಿಕರು ಇದ್ರು. ಸೊ ಇವರೆಲ್ಲರೂ ಇದ್ರು. ಇವರ ನಡುವೆ ಇದ್ದಂತಹ ಒಂದು ಕ್ರೋಢೀಕರಣ, ಅವರ ನಡುವೆ ಇದ್ದಂತಹ ಸೈನಿಕ ವ್ಯೂಹ ತಂತ್ರ ಕಳಪೆ ದರ್ಜೆಯದಾಗಿತ್ತು ಅನ್ನೋದು ಕೂಡ ಹೇಳುವಂಥದ್ದು. ಹಾಗೆಯೇ ವಿಶ್ವಾಸದ್ರೋಹ ಮಾಡಿದ್ರು ಅನ್ನುವಂತಹ ಒಂದು ಕತೆ ಕೂಡ ಇದರಲ್ಲಿ ಬರುವಂಥದ್ದು. ವಿಜಯನಗರ ರಾಮರಾಯನಿಗೆ ವಿಶ್ವಾಸದ್ರೋಹ ಮಾಡಿದ್ರು, ಅವನ ಕಡೆಯವರೇ ವಿಶ್ವಾಸಸೇನ ಮಾಡಿದ್ರು ಅಂತ ಹೇಳುವಂಥದ್ದು. ಹಾಗೆ ಆ ವಿಶ್ವಾಸದ್ರೋಹದ ಬಗ್ಗೆ ಹೆಚ್ಚು ಮಾಹಿತಿ ನಮ್ಮ ಹತ್ರ ಇಲ್ಲ. ಆದರೂ ತುಂಬ ಯುದ್ಧ ನಿರ್ಣಾಯಕ ಹಂತದಲ್ಲಿ ಇದ್ದಾಗ ಇಬ್ಬರು ಸಹೋದರರು ಯುದ್ಧ ಭೂಮಿಯಿಂದ ಪಲಾಯನ ಮಾಡಿ ರಾಮರಾಯನ್ಗೆ ಮೋಸ ಮಾಡಿದ್ರು, ವಂಚನೆಯನ್ನು ಮಾಡಿದ್ರು ಅಂತ ಹೇಳುವಂಥದ್ದು. ಹಾಗೆ ಈ ಎಲ್ಲ ಯುರೋಪಿಯನ್ ಬರಹಗಳನ್ನು ನಾವು ದಾಟಿಸಿ ಹೇಳೋದಾದರೆ 1565 ಯುದ್ಧ ದಕ್ಷಿಣ ಭಾರತ ಇತಿಹಾಸದಲ್ಲಷ್ಟೇ ಅಲ್ಲದೆ ಭಾರತ ಇತಿಹಾಸದಲ್ಲೂ ಕೂಡ ಒಂದು ಅತ್ಯಂತ ಪ್ರಮುಖ ನಿರ್ಣಾಯಕವಾದಂಥ ಯುದ್ಧವಾಗಿತ್ತು. ಏಕೆಂದರೆ ಮತ್ತೆಂದೂ ದಕ್ಷಿಣ ಭಾರತದಲ್ಲಿ ಹಿಂದೂ ಸಾಮ್ರಾಜ್ಯವೊಂದು ಇಷ್ಟು ಬಲಿಷ್ಠವಾಗಿ, ಇಷ್ಟು ವೈಭವೋಪೇತವಾಗಿ, ಇಷ್ಟು ಆಡಂಬರದಲ್ಲಿ ತಲೆ ಎತ್ತಕ್ಕೆ ಸಾಧ್ಯವಾಗಲಿಲ್ಲ. ಅಳಿಯ ರಾಮರಾಯನ ನಂತರ ಉಂಟಾದಂತಹ ಕ್ಷೋಭೆ ಅರಾಜಕತೆಗೆ ಕಾರಣ ಕೊಡ್ತು. ಹಾಗೂ ರಾಜಕೀಯ ಅರಾಜಕತೆ ಎಲ್ಲಿ ಇರುತ್ತೋ ಅಲ್ಲಿ ಯಾವತ್ತೂ ಸ್ವತಂತ್ರವನ್ನು ಪಡೆಯಲು ಇಚ್ಛಿಸುವಂತಹ ನಾಯಕರ ದಂಡೇ ಇರುತ್ತೆ. ಸೊ ಇದು ನಮ್ಮ ವಿಜಯನಗರ ಇತಿಹಾಸದಲ್ಲಿ ಕೂಡ ನಿಜವಾಯಿತು. ವಿದ್ಯಾರ್ಥಿಗಳೇ, ಇದಿಷ್ಟು ಆಗಿತ್ತು ತಾಳಿಕೋಟೆ ಯುದ್ಧ, ಅದರ ಕಾರಣಗಳು, ಅದರ ಮಹತ್ವ ಮತ್ತು ಅದರ ಪರಿಣಾಮಗಳು. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.